ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಚೇತುಮರಿ ಯೂಟ್ಯೂಬ್ ಚಾನಲ್. ಇವತ್ತು ನಂದು 17ನೇ ವಿಡಿಯೋ. ಇವತ್ತು ಹೊಲದಾಗ ಭಾಳ ದಗದೈತಿ, ಹೊಲ್ದಂದು ಮಾಡೋದೈತಿ. ಇವತ್ತು ಟಮಾಟಿ ಬೀಜ ಹಚ್ಚೋದೈತಿ, ಮತ್ತು ಹಂಗೆ ಬದ್ನಿ ಅಗಿ ಹಚ್ಚೋದೈತಿ. ನೋಡ್ರಿ ನಂಗೆ ಪ್ಲೀಸ್ ರೈತರ ಮಗಳದೀನಿ, ಸಪೋರ್ಟ್ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೋಡಿ ಫ್ರೆಂಡ್ಸ್, ನಾನೀಗ ಹೊಲ್ದಾಗ ಹೊಂಟೀನಿ. ಹಂಗೆ ಅಲ್ಲಿ ನಮ್ಮವ್ವ ಈಗ ಹಚ್ಚಾಕತ್ತಾಳಾಗಿ ನಂಗೆ ಸ್ವಲ್ಪ ಲೇಟ್ ಆಯ್ತು ಮಗಳ ಜೊತೆ ಬರ್ಬೇಕಂತಂದ್ರೆ ವಿಡಿಯೋ ಮಾಡ್ಕೊತ ನಿಂತು, ಮತ್ತು ಹಂಗೆ ಜಲ್ದಿ ಹೋಗೋಕ್ಕಾಗಲಿಲ್ಲ. ಹಂಗಾಗಿ ಈಗ ಹೊಂಟೀನಿ. ಇಲ್ಲಿ ನಮ್ಮಪ್ಪ ನೀರು ಹಚ್ಚಾನ ನೋಡ್ರಿ. ಈಗ ಹೊಲ್ದಾಗ ಏನೋ ಬಂದು ನಿಂತ ಮ್ಯಾಗಿನ ರಜ್ಜು ಇರ್ತೈತಿ ಜಾಸ್ತಿ. ಹಾಗಾಗಿ ಪ್ಯಾಂಟ್ ಮ್ಯಾಗ್ಲಿ ಏರಿಸ್ಲಿಕ್ಕಂದ್ರೆ ನಡೆಯೋದೇ ಇಲ್ಲ, ಎಲ್ಲ ರಜ್ಜು ಆಗಿಬಿಡ್ತೈತಿ ಕಾಲೆಲ್ಲ. ಹಂಗಾಗಿ ಪ್ಯಾಂಟೆಲ್ಲ ಮ್ಯಾಲೆ ಏರಿಸ್ಕೊಂಡು ಹೊಂಟಿನಿ. ಈಗ ಅಗಿ ತೊಗೋಬೇಕಂತ ಹೊಂಟಿದ್ನಿ. ಈಗ ನಂದು ಒಂದನೇ ಟ್ರೇ ಒಳಗೆ ಹಂಗೆ ಒಂದು 4-5 ಅಗಿ ಹಂಗೆ ಒಂದೊಂದಾಗಿ ಕಿತ್ಕೊಳಕತ್ತಿದ್ನಿ, ಕೈಯಾಗ ತೊಗೊಳಕತ್ತಿದ್ನಿ. ತೊಗೊಂಡು ಇನ್ನೇನು ಹೋಗ್ಬೇಕಂತ ಅನ್ನೋದ್ರೊಳಗೆ ಜೋಲೊಂದು ಸಿಕ್ಕಾಪಟ್ಟೆ ಹೋಗ್ತೈತಿ ರಜ್ಜೊಳಗೆ. ಹಂಗೆ ಬರಿಗಾಲಲ್ಲಿ ಅಡ್ಡಾಡ್ಬೇಕಂದ್ರೆ ತ್ರಾಸಾಗುತ್ತೆ ಸ್ವಲ್ಪ ಇದ್ರೊಳಗೆ ಹಚ್ಬೇಕಂದ್ರೆ. ನಾನು ಅಗಿ ತೊಗೊಂಡು ಹೋಗ್ಕೊಡ್ದೆ. ನಮ್ಮವ್ವ ಒಂದು ಸಾಲು ಇಟ್ಟಿದ್ಳು, ಮತ್ತು ನನಗೊಂದು ಸಾಲು ಬಿಟ್ಳು. ಅಂದ್ರೆ ಒಂದು ಸಾಲು ಬದ್ನಿಕಾಯಿ ಅಗಿ ಮತ್ತು ಒಂದು ಸಾಲು ಟಮಾಟೆ ಅಗಿ ಹಚ್ಚಾಕತ್ತಿದ್ವಿ ನಾವು. ನಮ್ಮವ್ವನ ಕಾಲು ಭಾಳ ಅಂದ್ರೆ ಭಾಳ ಪೇನ್ ಇತ್ತು. ಆದ್ರೆ ನಮ್ಮವ್ವ ಅದ್ರೊಳಗೆ ಹಂಗೆ ಸ್ಲೋ ಆಗಿ ಆದರೂ ಆಗಲಿ, ಹೆಂಗಾದರೂ ಆಗಲಿ ಅಂತ ಮಾಡಾಕತ್ತಿದ್ದಳು. ಕಾಲಿಗೆ ಕುಂದ್ರಬಾರ್ದಂತ ಹೇಳ್ತಿರ್ತಾಳೆ ನಮ್ಮವ್ವ. ಸ್ವಲ್ಪ ಕಾಲು ಬ್ಯಾನೈತೆ ಹೋಗಂದ್ರೂ ಹೋಗಲಿಲ್ಲ, ಮತ್ತು ಒಬ್ಬಾಕೆ ಇಡೋದಾಗತ್ತೆ ಅಂತ ಹೇಳಿ ಮಾಡಾಕತ್ತಳು. ಕಾಲು ಸಿಕ್ಕಾಪಟ್ಟೆ ಎಳ್ಕಾಕತ್ತಿತ್ತು. ಆದ್ರೆ ಆಕೆ ಹಂಗೆ ಬೆಲ್ಟ್ ಹಾಕ್ಕೊಂಡು ಕಾಲಿಗೆ ಕುಂದ್ರಲಾರ್ದ ಮಾಡಕ್ಕೆ ಬಂದಳು ಮತ್ತು ದಗ್ದ. ಮನೆ ಹೊರಗಿನ ಸಂಸಾರನ ಗಂಡ್ಮಕ್ಳು ನಿಗ್ಸಿದ್ರೆ ಮನೆ ಒಳಗಿನ ಸಂಸಾರನ ಒಂದು ಹೆಣ್ಣು ಮಾತ್ರ ನಿಗ್ಸಕ್ಕೆ ಸಾಧ್ಯ. ಹಾಗಾಗಿ ನಮ್ಮವ್ವ 4 ಮಂದಿನ ಸಲುಬೇಕಂದ್ರೆ ಸಿಕ್ಕಾಪಟ್ಟೆ ತ್ರಾಸ ಆಗೈತೆ ಆಕೆಗೆ. ಹಾಗಾಗಿ ನನಗೀಗ ಒಂದೇ ಮಗಳನ್ನ ಸಾಕೋಕ್ಕಾಗೋದಿಲ್ಲ. ನಮ್ಮವ್ವ 4 ಮಂದಿನ ಸಾಕ್ಯ ಅಂದ್ರೆ ಗ್ರೇಟ್. 4 ಜನ ಹೆಣ್ಮಕ್ಳ ಜೊತೆ ಮತ್ತೊಬ್ಬ ನಮ್ಮ ತಮ್ಮ ಗಂಡು ಮಗ, ಅವನ ಸಕ್ಕರೆ ಸಾಕ್ಯಾಳ. ಯಾರಿಗೆ ಬಿಟ್ಟರು ಇದು ಹಡದ ತಂದೆ ತಾಯಿಗೆ ಬಿಡಂಗಿಲ್ಲ ನೋಡ್ರಿ, ಸಾಕೋದು ಸಲುವುದು. ಹಾಗಾಗಿ ಅಷ್ಟು ಜನರ ಡೆಲಿವರಿ ಆದಿಂದ ನಮ್ಮವ್ವನ ಕೈ ಕಾಲೆಲ್ಲ ಸಿಕ್ಕಾಪಟ್ಟೆ ಹಿಡ್ಕೊಂಡ್ಬಿಟ್ಟಾವ. ತ್ರಾಸಾಗುತ್ತೆ ಆಕೆಗೆ. ಅದು ನಮಗೂ ಹಚ್ಚಕ್ಕೆ ಇಷ್ಟ ಆಗೋದಿಲ್ಲ, ಬಟ್ ನಿರ್ವಹಣೆ ಇಲ್ಲಿ ಮಾಡಬೇಕು. ಎಲ್ಲರೂ ಸಣ್ಣ ಮಕ್ಳಿದಾರ ಮನ್ಯಾಗ ಅಂದಿದ್ದು ಮಾಡಬೇಕಾಗುತ್ತೆ. ಎಲ್ಲರೂ ಸ್ಕೂಲ್ಗೆ ಹೋಗ್ತಾರೆ, ಇನ್ನು ಕಾಲೇಜ್ ಹೋಗ್ತಾರೆ. ಈ ಥರ ಸಣ್ಣವ್ರು ಇದ್ದರಿಂದ ಮಾಡಕ್ಕೆ ಬೇಕು ದಗ್ದ ಹಾಕಿ. ಈಗೇನೋ ನಮ್ಮವ್ವ ನಾನು ಬದ್ನಿ ಮತ್ತು ಟಮಾಟೆ ಅಗಿ ಹಚ್ಚಾಕತ್ತೀವಿ. ಇನ್ನು ಮೆಣಸಿನ್ಕಾಯಿ ಹಚ್ಚೋದೈತಿ. ಆದ್ರೆ ಬಂದ್ಮ್ಯಾಗ ಯಾವ ಥರ ರೇಟಿಗೆ ಬರುತ್ತೆ ಇಲ್ಲ ಒಂದು ಡೌಟ್ ಐತೆ ನಮಗೆ. ಕಷ್ಟಪಟ್ಟು ಹಚ್ಚಿದ್ದಕ್ಕೂ ಒಳ್ಳೆ ರೇಟ್ ಸಿಕ್ಕರೆ ಚಲೋ ಆಗುತ್ತೆ. ಒಳ್ಳೆ ರೇಟ್ ಸಿಗ್ಲಿಕ್ಕಂದ್ರೆ ಎಲ್ಲ ನೀರಾಗ ಹುಂಚಿ ಅಂತ ತೊಳ್ದಂಗೆ ಆಗಿಬಿಡ್ತೈತಿ. ನೀರಾಗ ಅಗಿ ಹಚ್ಚೋದಂದ್ರೆ ಸ್ವಲ್ಪ ಕಷ್ಟನ. ಒಣ ನೆಲದಾಗ ಹಚ್ಚಿದಂಗಲ್ಲ, ಎಷ್ಟು ಅವಸರ ಮಾಡಿ ಹಚ್ಬೇಕಂದ್ರೂ ಹಚ್ಚಕ್ಕೆ ಆಗೋದಿಲ್ಲ. ಈ ಟಮಾಟೆ ಅಗಿನ ನಮ್ಮವ್ವ ಹೇಳಿದ್ದಳು, ಒಂದು ಮೊಳಕ್ಕೆ ಒಂದೊಂದು ಹಚ್ಚ ಅಂತ ಹೇಳಿದ್ದಳು. ಆದ್ರೆ ಇನ್ನು ಹೊರ ನೋಡಿದ್ರೆ ಜಾಸ್ತಿನೇ ಐತೆ ಹಚ್ಚು ಅಂತಂದೆ. ಹಾಗಾಗಿ ನಮ್ಮಪ್ಪ ಮತ್ತು ಒಂದು ಮೊಳಕ್ಕಾದ್ರೆ ಕಮ್ಮಿ ಬೀಳ್ತಾವೆ ಭಾಳ. ಹಾಗಾಗಿ ನೀನು 1.5 ಮೊಳಕ್ಕೊಂದು ಹಚ್ಚುವ ಅಂತಂದ. ಹಾಗಾಗಿ ನಾನು 1.5 ಮೊಳಕ್ಕೊಂದು ಹಚ್ಚಾಕತ್ತೀನಿ ಈಗ. ಹಂಗೆ ಎಲ್ಲ ಹಚ್ಕೋತ ಬಂದು ಈಗ ನಂದು ಒಂದು ಟ್ರೇ ಕಂಪ್ಲೀಟ್ ಆಯ್ತು. ಮತ್ತಿನ್ನು 2ನೇ ಟ್ರೇ ತೊಗೋಬೇಕಂತೆ ನಮ್ಮ ಅಪ್ಪನ ಕರೆದ. ಹಂಗೆ ಟ್ರೇನೂ ಇಸ್ಕೊಂಡು ಇವತ್ತಿನ ಈ ದಿನ ದಗದ್ದು ಭಾಳ ಆಗಿದ್ದಂದ್ರೆ ನಮ್ಮವ್ವಾಗ ಅದಕ್ಕೆ ಒಂದು ಸಾಂಗ್ ಹಾಡ್ತೀನಿ. ನಮ್ಮವ್ವಾಗೋಸ್ಕರ ಡೆಡಿಕೇಟ್ ಮಾಡಾಕತ್ತೀನಿ ನಾನು ಈ ಸಾಂಗ್.
ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರು, ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರು. ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರು, ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರು. ಬಾಳಿಗೆ ಒಂದೇ ಮನೆ, ಬಾಳೆಗೆ ಒಂದೇ ಗೋಣಿ, ಭೂಮಿಗೆ ದೈವ ಒಂದೇನೇ ತಾಯಿ. ರಾಗಿಗೆ ಒಂದೇ ತೇನಿ, ದಾರಿಗೆ ಒಂದೇ ಕೋನಿ, ಮುದ್ದಿಸೋ ಜೀವ ಒಂದೇನೇ ತಾಯಿ. ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರು, ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರು. ಥ್ಯಾಂಕ್ ಯು ಸೋ ಮಚ್. ನನ್ನ ಸಾಂಗ್ ಹೆಂಗಿತ್ತಂತೆ ಈ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್. ಹಂಗೆ ಬದ್ನಿಯಾಗಿ ರೂಪಾಯಿಗೊಂದು ಬೀಳ್ತಾವೆ, ಟಮಾಟೆಗಿ ರೂಪಾಯಿಗೊಂದು ಬೀಳ್ತಾವೆ, ಮತ್ತು ಮೆಣಸಿನಾಗಿ ₹1.5 ಬೀಳ್ತಾವೆ. ಮೆಣಸಿನಾಗಿ ₹1.5. ಆತು. ಎಷ್ಟು ಟ್ರೇ ತಂದನಪ್ಪ ಏನು? ಇವೆಲ್ಲ ಕೂಡಿಸಿ 8 ಟ್ರೇ ತಂದಾನೆ. 8 ತಂದಾನೆ. ₹1000 ಆಗೈತದ್ರಿ. ₹1000 ಆಯ್ತಾ? ಅವ್ವ ಹೆಂಗೆ ಹೇಳಿದ್ದಳು ನೋಡಿ, ಹಂಗೆ ನೀನು ಹೇಳಂತೆ ನಮ್ಮಪ್ಪ ಕೇಳಿನಿ. ಬಟ್ ನಮ್ಮ ಅಪ್ಪ ಹೇಳಕ್ಕೆ ಬರಲಿಲ್ಲ. ಅವನ ಜೊತೆ ಇವತ್ತು ತರಲೆ ತಮಾಷೆ ಎಲ್ಲ ಇತ್ತು ನಂದು. ಕರೆ ಹೇಳ್ಬೇಕಂದ್ರೆ ನಿಜವಾದ ರೈತ ಅಂದ್ರೆ ನಮ್ಮಪ್ಪನ ನೋಡಿದ್ರೆ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಈಗ ನನ್ನ ಮತ್ತು 2ನೇ ಟ್ರೈ ಖಾಲಿ ಆತೀಗ. ಇನ್ನು 3ನೇ ಟ್ರೈ ತೊಗೊಂಡು ಹಚ್ಬೇಕು ನಾನೀಗ. ಒಂದು ಅರ್ಧ ಹೊಲ ಮುಗ್ದಿತ್ತು. ಅರ್ಧ ಹೊಲ ಮುಗಿಯೋಕೆ ಸಾಕಾಗಿ ಹೋಯ್ತು. ಅದ್ರಾಗ ಬಿಸಿಲಂತೂ ಸಿಕ್ಕಾಪಟ್ಟೆ ಇತ್ತು. ಬಿಸಿಲಿನ ಸಂಬಂಧ ನಾನು ಒಂದು ತದಲ್ ಕುಂತ ಕೇಸಿಂದ ನಮ್ಮ ತಮ್ಮಗೆ ನೀರು ತೊಗೊಂಬ ಅನ್ನಿ. ನಮ್ಮ ತಮ್ಮ ನೀರು ತಂದು ಕೊಡು ಅಂತಲೇ ಎಲ್ಲ ನೀರು ಕೊಡಿದ್ನಿ. ಒಂದು ಗ್ಲಾಸ್ ನೀರೆಲ್ಲ ಖಾಲಿನ ಮಾಡಿಬಿಟ್ನಿ. ಮತ್ತು ನಮ್ಮ ತಮ್ಮನ ಕೈಯಾಗ ಆ ಗ್ಲಾಸ್ ಕೊಟ್ಟು ಮತ್ತು ಟ್ರೇ ತೊಗೊಂಡು ಮುಂದಕ್ಕೆ ಹೊಂಟ್ನಿ. ಹಂಗೆ 3ನೇ ಟ್ರೇ ಒಳಗೆ ಇನ್ನೇನು ಸ್ವಲ್ಪ ಅಗಿಗಳು ಉಳಿದಿದ್ದು. ಹಾಗಾಗಿ ದೂರದೊಳಗೆ ಇಡೋದು ಮತ್ತು ಅಲ್ಲಿ ಹೋಗೋದು ಬರೋದು ಯಾಕೆ ಮಾಡೋದು, ಎರಡೊಂದು ದಗ್ದ ಅಂಥೇಳಿ ಮತ್ತು ಅವ್ನ ಕೈಯಾಗ ತೊಗೊಂಡು ಹಚ್ಚಾಕತ್ತಿದ್ನಿ. ಫೈನಲ್ ಆಗಿ ಇನ್ನೊಂದು 4 ಅಗಿ ಅದಾವ 3ನೇ ಟ್ರೇ ಒಳಗೆ. ಇವೊಂದು 4 ಹಚ್ಬಿಟ್ರೆ ಮುಗ್ದು ಹೋಯ್ತು. ಟಮಾಟೆ ಅಗಿ ಅಲ್ಲಿಗೆ ಕಂಪ್ಲೀಟ್ ಆಗ್ತಾವೆ. ಇಷ್ಟೊತ್ತನ ನಾನು ಟಮಾಟೆಗೆ ಹಚ್ಚಿದ್ನಿ, ನಮ್ಮವ್ವ ಬದ್ನಿಗೆ ಹಚ್ಚಳ. 4 ಟ್ರೇ ಕಂಪ್ಲೀಟ್ ಆತೀಗ. ನಮ್ಮವ್ವ ನಂದು 3 ಟ್ರೇ ಆತ. ಈಗ ಮತ್ತು ಅರ್ಧ ಬಿದ್ದೈತಿ, ಹಾಗಾಗಿ ಮೆಣಸಿನಾಗಿ ಹಚ್ಚೋದೈತಿ. ಈಗ ಹಾಸ್ತೇನೆ ಅದನ್ನ. ಎಲ್ಲ ಅಗಿಗಳನ್ನು ಸೇಫಾಗಿ ಮನೆಯೊಳಗೆ ಇಟ್ಟಿದ್ವಿ. ಈಗ ಅದಕ್ಕೆ ಮನೆ ಇಂತ್ರನ ನಾನು ತೊಗೊಂಡು ಹೊಂಟೀನಿ. ಈಗ ಇದು ಮೆಣಸಿನಾಗಿ ತೊಗೊಂಡು ಹೊಂಟೀನಿ. ಈಗ ಯಾವ್ಯಾವ ಸಾಲು ಅರ್ಧ ಆಗೈತೆ ನೋಡ್ರಿ. ಅಂದ್ರೆ ನಂದೊಂದು ಟಮಾಟಿ ಸಾಲು ಅರ್ಧ ಆಗೈತಿ. ಹಾಗಾಗಿ ಆ ಟಮಾಟಿ ಸಾಲನ್ನ ಕಂಪ್ಲೀಟ್ ಮಾಡ್ಕೋಬೇಕಂತೇಳಿ ಈಗ ಮೆಣಸಿನಾಗಿ ತೊಗೊಂಬಂದೀನಿ. ಹಂಗೆ ಒಂದೊಂದಾಗಿ ಹಚ್ಕೋತಾ ಹೋಗ್ತೀನಿ. ಈಗ ಇವತ್ತು ಸ್ವಲ್ಪ ನನಗೆ ಇದಾಗದ್ದು ಸ್ವಲ್ಪ ಕಷ್ಟನೇ ಅನ್ನಿಸ್ತಿ. ಅದೇ ನನಗೆ ರೂಢಿ ಇತ್ತಂದ್ರೆ ಈಸಿ ಅನ್ನಿಸ್ತಿತ್ತು. ಫಾರ್ಮರ್ ಆಗ್ಬೇಕಂದ್ರೂ ಒಂದು ಲಕ್ ಬೇಕು. ಎಲ್ಲ ಕಲ್ತಾರ ಏನಾದರೂ ಒಂದು ಜಾಬ್ ಹಿಡಿತಾರಂದ್ರೆ ಅದು ಒಂದೇ ಜಾಬ್ ಸಿಗ್ತೈತೆ ಅವ್ರಿಗೆ. ಏನೂ ಕಲಿಲಾರ್ದವ್ರಿಗೆ ಈ ಥರ ರೈತರದ್ದು ಉದ್ಯೋಗ ಚಲೋ ಐತಿ ಮಾಡಿದ್ರೆ. ನನಗೆ ಕಷ್ಟ ಆಗುತ್ತೆ ಅಂತೇಳಿ ಏನು ಯೋಚನೆ ಮಾಡಲ್ಲ. ಸ್ವಲ್ಪ ಮಾಡಕ್ಕೆ ನಿಂತ್ವಿ ಅಂದ್ರೆ ಮಾಡತ್ತೀವಿ. ಹಂಗೆ ಇಂಪ್ರೂವ್ ಆಗ್ತಿರ್ತೀವಿ ಡೈಲಿ. ಏನಾದರೂ ಕಲಿಯುವಾಗತ್ತೋ ಮಾಡುವಾಗತ್ತೋ ಕಷ್ಟ ಆದಾಗ ಎಲ್ಲ ಬರುತ್ತೆ. ಹಾಗಾಗಿ ಕಷ್ಟಪಟ್ಟು ಮಾಡಿದ್ರನ ಒಳ್ಳೆ ಪ್ರತಿಫಲ ಸಿಗುತ್ತಂತ ನನ್ನ ಅನಿಸಿಕೆ. ಒಂದೇ ದಿನಕ್ಕೆ ಎಲ್ಲ ಅಂದ್ರೆ ಕಲಿಯೋಕ್ಕಾಗೋದಿಲ್ಲ. ಹಂಗೆ ಸ್ವಲ್ಪ ಇಂಪ್ರೂವ್ ಆಗೋದು. ಮತ್ತು ನಾ ಹೇಳ್ತಿದ್ನಿ ನಮ್ಮವ್ವಾಗ, ಹೊಲ್ದಾಗ ಮಾಡಿದ್ರೆ ನಾ ಕಪ್ಪಾಗ್ತೀನಿ, ನಾ ಹೊಲ್ದಾಗೆಲ್ಲ ಮಾಡೋದಿಲ್ಲ ನೋಡು ಅಂತೇಳಿ ಜಗಳ ಮಾಡ್ತಾಯಿದ್ನಿ. ಆದರೆ ಈಗ ಅನ್ಸಾಗ್ತೈತಿ ಮಾಡ್ಬೇಕಂತೇಳಿ. ಯಾಕಂದ್ರೆ ಕಪ್ಪು ಬಣ್ಣ ಇದ್ರೂ ಪರವಾಗಿಲ್ಲ, ಆದ್ರೆ ಕಪ್ಪು ಮನಸ್ಸು ಮಾತ್ರ ಇರೋಕೆ ಹೋಗಬಾರ್ದು. ನನ್ನ ಮನಸ್ಸು ಒಳ್ಳೇದಂತೆ ನನಗೆ ಅನ್ನಿಸ್ತಾ ಅಷ್ಟೇ ಸಾಕು. ಮತ್ತೊಬ್ಬರ ಒಪಿನಿಯನ್ ತೊಗೊಂಡು ನನಗೆ ಏನೂ ಮಾಡಬೇಕಾಗಿಲ್ಲ. ನಾನು ಯಾರ ಬಗ್ಗೆನೂ ಕೇರ್ ಮಾಡಲ್ಲ. ನಾ ಈ ಥರ ವಿಡಿಯೋ ಮಾಡೋದು ಮತ್ತೊಬ್ರನ್ನ ಮೆಚ್ಚಿಸ್ಬೇಕಂತೇನು ವಿಡಿಯೋ ಮಾಡೋಕತ್ತಿಲ್ಲ. ನನ್ನ ಲೈಫ್ ನನ್ನ ರೂಲ್ಸ್ ಅನ್ನೋ ಥರ ನಾನು ಬದುಕಬೇಕಂತ ಇಷ್ಟಪಡಕತ್ತೀನಿ. ಫೈನಲಿ ಕೆಲಸ ಎಲ್ಲ ಮುಗೀತು. ಕಷ್ಟ ಆಗೋ ಕೆಲಸನ ಇಷ್ಟಪಟ್ಟು ಮಾಡಿದ್ರೆ ಅದು ಜಲ್ದಿ ಮುಗಿತೈತೆ ಅಂತಾರೆ. ದಗದೆಲ್ಲ ಮುಗೀತೆ. ಮುಗಿ ಅಂತಲೇ ನಾನು ನೀಟಾಗೆಲ್ಲ
ಕೈಕಾಲು ಮುಖ ತಕ್ಕೊನಿ. ನನ್ನ ಮಗಳು ದೂರದಲ್ಲಿ ನಿಂತು ಚೇರಪ್ ಮಾಡಾಕತ್ತಿದ್ದಳು, ಖುಷಿಯಾಗಿ ಓಡೋಡೆ ಬನ್ನಕ್ಕೆ ಹತ್ರ. ಇಷ್ಟೊತ್ತನ ಯಾರಿಗೆಲ್ಲ ನಮ್ಮ ವಿಡಿಯೋ ಇಷ್ಟ ಆಯಿತು ಮತ್ತು ನಮ್ದು ಇಷ್ಟ ಆಯಿತು, ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರೆಯೋಕೆ ಹೋಗ್ಬೇಡ್ರಿ. ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.